ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಿವಾಸ್. ಬೆಳಗಿನ ಉಪಹಾರಕ್ಕೆ ಹೋಟೆಲ್ಗಳಲ್ಲಿ ತರಹೇವಾರಿ ತಿಂಡಿಗಳಿರುತ್ತವೆ. ಅದರಲ್ಲೂ ಬಹುತೇಕರಿಗೆ ದೋಸೆ ಅಂದರೆ ಇಷ್ಟ. ದೋಸೆ ವಿಷಯಕ್ಕೆ ಬಂದರೆ ರುಚಿಯೂ ಮುಖ್ಯ. ಅದಕ್ಕಾಗಿ ರವಾ ದೋಸೆಯ ಬಗ್ಗೆ ಮತ್ತು ನಾವೇ ಹೋಟೆಲ್ ಸ್ಟೈಲ್ನಲ್ಲಿ ಗರಿ ದೋಸೆ ತಯಾರಿಸುವುದು ಹೇಗೆ ಎಂಬುದನ್ನು ತಿಳಿಯೋಣ. ಬೆಳಗಿನ ತಿಂಡಿ ಬ್ರೇಕ್ಫಾಸ್ಟ್ ಅಂದಾಕ್ಷಣ ನಮಗೆ ಮೊದಲು ನೆನಪಾಗುವುದೇ ದೋಸೆ. ಇದು ಅನೇಕ ಜನರಿಗೆ ನೆಚ್ಚಿನ ಉಪಹಾರವಾಗಿದೆ. ಹೆಸರು ಕೇಳಿದ ತಕ್ಷಣ ಬಾಯಲ್ಲಿ ನೀರೂರಿಸುವ ದಕ್ಷಿಣ ಭಾರತೀಯ ವಿಶೇಷ ಉಪಹಾರಕ್ಕೆ ರಸ್ತೆ ಬದಿಯ ಟಿಫಿನ್ ಸೆಂಟರ್ಗಳಲ್ಲಿ, ಹೋಟೆಲ್ಗಳಲ್ಲಿ ಬಹು ಬೇಡಿಕೆ ಇದೆ. ಮೇಲಾಗಿ ಹೋಟೆಲ್ಗಳಲ್ಲಿ ನಾನಾ ವಿಧದ ದೋಸೆಗಳು ಸಿಗುತ್ತವೆ. ಅದರಲ್ಲಿ ನೀರ್ದೋಸೆ, ಅಕ್ಕಿ ದೋಸೆ, ಮಸಾಲಾ ದೋಸೆ, ರಾಗಿ ದೋಸೆ, ಬೆಣ್ಣೆ ದೋಸೆ, ಈರುಳ್ಳಿ ದೋಸೆ, ಹೆಸರುಬೇಳೆ ಹಿಟ್ಟಿನ ದೋಸೆ ಸೇರಿದಂತೆ ಹಲವು ವಿಧದ ದೋಸೆಗಳ ಬಗ್ಗೆ ಕೇಳಿದ್ದೇವೆ ಮತ್ತು ಸವಿದಿದ್ದೇವೆ. ಇಲ್ಲಿ ನಾವು ಹೇಳ್ತಾ ಇರೋದು ರವಾ ದೋಸೆ ಬಗ್ಗೆ. ಹೌದು, ಹೋಟೆಲ್ಗಳಲ್ಲಿ ರವಾ ದೋಸೆಯ ರುಚಿ ಸೂಪರ್. ಆದರೆ ನೀವು ಪ್ರತಿದಿನ ಹೊರಗೆ ಹೋಗಿ ತಿನ್ನಲು ಸಾಧ್ಯವಿಲ್ಲ. ಅದಕ್ಕೆ ನೀವು ಮನೆಯಲ್ಲೇ ಸುಲಭವಾಗಿ ತಯಾರಿಸಿಕೊಳ್ಳಲು ಹೋಟೆಲ್ ಶೈಲಿಯ ರವಾ ದೋಸೆ ರೆಸಿಪಿ ಬಗ್ಗೆ ನಾವು ನಿಮಗೆ ತಿಳಿಸುತ್ತೇವೆ. ಏಕೆಡ ನೀವು ಒಮ್ಮೆ ಪ್ರಯತ್ನಿಸಿ. ಬೇಕಾಗುವ ಪದಾರ್ಥ: ಬಾಂಬೆ ರವಾ 1 ಕಪ್, ಅಕ್ಕಿ ಹಿಟ್ಟು 1 ಕಪ್, ಮೈದಾ ಅರ್ಧ ಕಪ್, ಮೊಸರು ಅರ್ಧ ಕಪ್, ಜೀರಿಗೆ 1 ಟೀ ಸ್ಪೂನ್, ಕಾಳು ಮೆಣಸಿನ ಪುಡಿ 1 ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಸಣ್ಣಗೆ ಕತ್ತರಿಸಿದ ಈರುಳ್ಳಿ 2 ಟೀ ಸ್ಪೂನ್, ಹಸಿ ಮೆಣಸಿನಕಾಯಿ ಗ್ರೈಂಡ್ ಮಾಡಿದ್ದು 2 ಟೀ ಸ್ಪೂನ್, ಶುಂಠಿ 1 ಟೀ ಸ್ಪೂನ್, ಕೊತ್ತಂಬರಿ 2 ಟೀ ಸ್ಪೂನ್, ಎಣ್ಣೆ ಸ್ವಲ್ಪ, ನೀರು ಅಗತ್ಯಕ್ಕೆ ತಕ್ಕಷ್ಟು. ರವಾ ದೋಸೆ ತಯಾರಿಸುವ ವಿಧಾನ: ಮೊದಲು ಒಂದು ಪಾತ್ರೆಯಲ್ಲಿ ಬಾಂಬೆ ರವಾ, ಅಕ್ಕಿ ಹಿಟ್ಟು, ಸ್ವಲ್ಪ ಮೈದಾ, ಮೊಸರು, ಜೀರಿಗೆ, ಕಾಳು ಮೆಣಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಶ್ರಣ ಮಾಡಿ. ಅದರ ನಂತರ ಸ್ವಲ್ಪ ನೀರು ಸೇರಿಸಿ ಮತ್ತು ಹಿಟ್ಟನ್ನು ಗಂಟುಗಳಿಲ್ಲದಂತೆ ಚೆನ್ನಾಗಿ ಕಲಸಿ. ಅದೇ ಮಿಶ್ರಣದಲ್ಲಿ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ತುರಿದ ಕೊತ್ತಂಬರಿ, ಹಸಿ ಮೆಣಸಿನಕಾಯಿ ಮತ್ತು ಶುಂಠಿ ಸೇರಿಸಿ ಮತ್ತು ಮಿಶ್ರಣ ಮಾಡಿ. ಹೀಗೆ ಎಲ್ಲವನ್ನು ಕಲಿಸಿದ ನಂತರ ಹಿಟ್ಟು ತೆಳುವಾಗಿರುವಂತೆ ನೋಡಿಕೊಳ್ಳಿ. ನಂತರ ಅದನ್ನು ಅರ್ಧ ಗಂಟೆಯವರೆಗೆ ಪಕ್ಕಕ್ಕೆ ಇರಿಸಿ. ಆನಂತರ ದೋಸೆ ತವಾವನ್ನು ಒಲೆಯ ಮೇಲೆ ಇಟ್ಟು ಅದು ಚೆನ್ನಾಗಿ ಬಿಸಿಯಾದಾಗ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದರ ಮೇಲೆ ಹರಡಿ. ನಂತರ ತಯಾರಾದ ದೋಸೆ ಹಿಟ್ಟಿನ ಮಿಶ್ರಣವನ್ನು ತವಾದ ಮೇಲೆ ಹಾಕಿ ನಂತರ ಸ್ವಲ್ಪ ಎಣ್ಣೆಯನ್ನು ಸಿಂಪಡಿಸಿ ಮತ್ತು ಕಂದು ಬಣ್ಣ ಬರುವವರೆಗೆ ಒಂದು ಬದಿಯಲ್ಲಿ ಫ್ರೈ ಮಾಡಿ. ಹಾಗೆಯೇ ಎರಡನೇ ಭಾಗವನ್ನು ಬೇಯಿಸಬೇಕು. ಹುರಿದ ನಂತರ ಅದು ಮುರಿಯದಂತೆ ಎಚ್ಚರಿಕೆಯಿಂದ ಪ್ಲೇಟ್ಗೆ ತೆಗೆದುಕೊಳ್ಳಿ. ಅಷ್ಟೇ, ಗರಿಯಾದ ಬಾಯಲ್ಲಿ ನೀರೂರಿಸುವ ಹೋಟೆಲ್ ಸ್ಟೈಲ್ ದೋಸೆ ಸಿದ್ಧ. ನಂತರ ನೀವು ಅದನ್ನು ಚಟ್ನಿಯೊಂದಿಗೆ ಸವಿಯಬಹುದು. ಆಗ ಅದರ ರುಚಿ ನಿಮ್ಮನ್ನು ಮೋಡಿ ಮಾಡದೆ ಇರದು. ಸ್ನೇಹಿತರೆ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.